Start again. I am going. ನಾನು ಇವಾಗ ಹೋಗ್ತಾ ಇದ್ದೀನಿ. I was going. ನಾನು ಮುಂಚೆ ಹೋಗ್ತಾ ಇದ್ದೆ. I will go. ನಾನು ಆಮೇಲೆ ಹೋಗ್ತೀನಿ. I will be going. ನಾನು ಆಮೇಲೆ ಹೋಗ್ತಾ ಇದ್ದೀನಿ. I went. ನಾನು ಮುಂಚೆ ಹೋದೆ. ನಾನು ಮುಂಚೆ ಆದ್ಮೇಲೆ ಪಾಸ್ ಮಾಡಬಾರ್ದು. ಎಲ್ಲೆಲ್ಲೋ ನೋಡ್ಕೊಂಡು ಹೇಳ್ಬಾರ್ದು. ಅಲ್ಲಿ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. I am going. ನಾನು ಇವಾಗ ಹೋಗ್ತಾ ಇದ್ದೀನಿ. I was going. ನಾನು ಮುಂಚೆ ಹೋಗ್ತಾ ಇದ್ದೆ. I will go. ನಾನು ಆಮೇಲೆ ಹೋಗ್ತೀನಿ. I will be going. ನಾನು ಆಮೇಲೆ ಹೋಗ್ತಾ ಇರ್ತೀನಿ. I went. ನಾನು ಮುಂಚೆ ಹೋದೆ. ಅರ್ಥ ಆಗ್ತಿದ್ಯಾ? ಈಗ ನಾನು ಸುನಿಲ್ ಅವ್ರಿಗೆ ತೋರಿಸ್ತೀನಿ ವಿತೌಟ್ ಎ ಸಿಂಗಲ್ ಮಿಸ್ಟೇಕ್ ಹೇಗೆ ವಿತೌಟ್ ಬೀಯಿಂಗ್ ಅರ್ಜೆಂಟ್ ಮಾತಾಡೋದು ಅಂತ. ಸುನಿಲ್ ಒಂದ್ಸತಿ ಮೈಂಡ್ ಅಲ್ಲಿ ಹೇಳ್ಬೇಕು, ಆಮೇಲೆ ಒಂದು ಓಕೆ ಅನ್ಬಾರ್ದು, ಫೈನ್ ಅನ್ಬೇಕು. ಒಂದ್ಸತಿ ಮೈಂಡ್ ಅಲ್ಲಿ ಹೇಳ್ಬೇಕು, ಆಮೇಲೆ ಒಂದ್ಸತಿ ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಮಾಡಿ ತೋರಿಸ್ತೀನಿ ನೋಡಿ. ನಾನು ಇದು ಮಾಡ್ತಾ ಇರೋದು ಹೆಂಗ್ ಗೊತ್ತಾ? ಐ ಆಮ್ ಗೋಯಿಂಗ್ ಚೆಕ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ಐ ವಿಲ್ ಬಿ ಗೋಯಿಂಗ್, ನಾನು ಆಮೇಲೆ ಹೋಗ್ತಾ ಇರ್ತೀನಿ. ಐ ವೆಂಟ್, ನಾನು ಮುಂಚೆ ಹೋದೆ. ತಪ್ಪು ಮಾಡಿದ್ನ? ಈಗ ಇನ್ನೊಂದ್ಸತಿ ಹೇಳ್ತೀನಿ. ಈ ತರ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನೀವು ಇಂಗ್ಲಿಷ್ ಮಾತಾಡ್ತಿಲ್ಲ, ಚೆನ್ನಾಗಿ ಮಾತಾಡ್ತಿಲ್ಲ. ಯಾಕೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಂಫರ್ಟ್. ಇನ್ಕ್ರೀಸ್ ಯುವರ್ ಕಂಫರ್ಟ್ ಬೈ ವೆನ್ ವಿಲ್ ಯು ಬಿ ಕಂಫರ್ಟಬಲ್? 3 ನಿಮಿಷದಲ್ಲಿ ನಾನು ಕಾಫಿ ಮಾಡ್ಕೊಡಿ. ವಿಲ್ ಯು ಬಿ ಕಂಫರ್ಟಬಲ್? 15 ನಿಮಿಷ ತಗೊಳ್ಳಿ, ಸಖತ್ತ ಕಾಫಿ ಮಾಡ್ಕೊಡಿ. ಅರ್ಥ ಆಗ್ತಿದ್ಯಾ? ಸೊ ಆಲ್ವೇಸ್ ರಿಮೆಂಬರ್, the minute you start doing things in a hurry, you lose comfort zone. So ನೀವೇನ್ ಮಾಡಬೇಕು? ಆರಾಮಾಗಿ ಫಸ್ಟ್ ಈ ತರ ಪ್ರಾಕ್ಟೀಸ್ ಮಾಡಿ. ಮನ್ಸಿನಲ್ಲಿ ಒಂದ್ಸತಿ ಹೇಳ್ಕೊಳ್ಳಿ. ಕರೆಕ್ಟ್? ಎಷ್ಟೋ ಕಡೆ ನಾನು ಹೋಗ್ತೀನಿ, ಹೋದಾಗ ಯಾರೋ ಬಂದು ಮಾತಾಡಿಸ್ತಾರೆ. ಅವರು ಅರ್ಜೆಂಟ್ ಅಲ್ಲಿ ನನಗೆ ಹೇಳ್ತಾರೆ, ಯೋಚನೆನೂ ಮಾಡಲ್ಲ. 10 ನಿಮಿಷ ಟೈಮ್ ಇರುತ್ತೆ ನನ್ನನ್ನು ಮೀಟ್ ಮಾಡಕ್ ಮುಂಚೆ, ಬಟ್ ಅವ್ರು ಯೋಚನೆ ಮಾಡಲ್ಲ. ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟು ಮಾತಾಡೋಕೆ ಶುರು ಮಾಡ್ತಾರೆ. ಅವಾಗ ತಪ್ಪುಗಾಡ್ಬಿಡ್ತಾರೆ. ಈಗ ನಾನು ಹೇಳ್ತೀನಿ ಕೇಳಿ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾ ಮುಂಚೆ ಹೋಗ್ತಿದ್ದೆ. ಐ ವಿಲ್ ಗೋ, ನಾ ಆಮೇಲೆ ಹೋಗ್ತೀನಿ. ಐ ವಿಲ್ ಬಿ ಗೋಯಿಂಗ್, ನಾ ಆಮೇಲೆ ಹೋಗ್ತಾ ಇರ್ತೀನಿ. ಐ ವೆಂಟ್, ನಾ ಮುಂಚೆ ಹೋಗಾಯ್ತು. ವಿತೌಟ್ ಬ್ರೀದಿಂಗ್ ಇನ್ ಬಿಟ್ವೀನ್ ನಾನು ಕಂಪ್ಲೀಟ್ 10 ಸೆಂಟೆನ್ಸಸ್ ಹೇಳಿದೆ. ಯಾಕೆ? ಬಿಕಾಸ್ ಸ್ಲೋಲಿ ಐ ಹ್ಯಾವ್ ಪ್ರಾಕ್ಟಿಸ್. ಒಂದು ಹೊಸ ಗಾಡಿ ಕೊಟ್ಟಾಗ ನಿಮಗೆ ನೀವು ಅರ್ಜೆಂಟ್ ಅಲ್ಲಿ ಗಾಡಿ ಓಡಿಸಬೇಡಿ. ಫಾಸ್ಟ್ ಆಗಿ ಓಡಿಸ್ಬಿಟ್ಟು ಗುದ್ಬಿಟ್ಟು ಆಕ್ಸಿಡೆಂಟ್ ಮಾಡಬೇಡಿ. ಇನ್ಸ್ಟೆಡ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ವೆಹಿಕಲ್, ಬಿಕಮ್ ಅ ಮಾಸ್ಟರ್, ಗೆಟ್ ದ ವೆಹಿಕಲ್ ಇನ್ ಯೋರ್ ಗ್ರಿಪ್. ಆಮೇಲೆ 120, 160, 220 ನಾಟ್ ಅ ಬಿಗ್ ಥಿಂಗ್, ಬಿಕಾಸ್ ಯು ಆರ್ ಕಾನ್ಫಿಡೆಂಟ್. ಅರ್ಥ ಆಗ್ತಿದ್ಯಾ? ಇಂಗ್ಲಿಷ್ ಇಸ್ ಆಲ್ಸೋ ಅ ವೆಹಿಕಲ್ ದಟ್ ಯು ಆರ್ ರೈಡಿಂಗ್ ಫಾರ್ ಯುವರ್ ಕನ್ವೀನಿಯನ್ಸ್ ಟು ಗೋ ಫ್ರಮ್ ಯೋರ್ ಮೈಂಡ್ ಟು ಅದರ್ ಮೈಂಡ್ಸ್. ಕರೆಕ್ಟ್? ಯೂಸ್ ದ ವೆಹಿಕಲ್ ಟು ಯುವರ್ ಅಡ್ವಾಂಟೇಜ್. ನಿಮ್ಮ ಅಡ್ವಾಂಟೇಜ್ಗೆ ಆ ವೆಹಿಕಲ್ ನ ಯೂಸ್ ಮಾಡಿ. ಯಾವ ತರ ಮಾಡ್ತೀರಾ? ಈಗ ಒಂದು ತಪ್ಪಿಲ್ದಲ್ಲೇ ಹೇಳಬೇಕು. ಕರೆಕ್ಟ್? ಬೋತ್ ಆಫ್ ದೆಮ್ ಆರ್ ವೇಟಿಂಗ್. ಶುರು ಮಾಡಿ. Both of them are waiting. ಅರ್ಜೆಂಟ್ ಅಲ್ಲಿ ಹೇಳ್ಬಿಡ್ರಿ. ನೋಡಿ, ನಾ ಹೇಳಿದ್ನಲ್ಲ, ಯುವರ್ ಬಿಗ್ಗೆಸ್ಟ್ ಮಿಸ್ಟೇಕ್ ಇಸ್ ದಟ್ ಯು ಆರ್ ಇನ್ ಅ ಹರಿ. ನಾನು ನಿಮ್ಗೆ ಏನಂದೆ? ಬೋತ್ ಆಫ್ ದೆಮ್ ಆರ್ ವೇಟಿಂಗ್. ಹೇಳಿ, ಬೋತ್ ಆಫ್ ದೆಮ್ ಆರ್ ವೇಟಿಂಗ್. ನಿಮ್ಮ ಎರರ್ ಏನು? ಹರಿ ಸರ್. ವೈ ಆರ್ ಯು ಇನ್ ಅ ಹರಿ? ಡೋಂಟ್ ಬಿ ಇನ್ ಅ ಹರಿ. ಇವಾಗ ನಾನು ಐ ಆಮ್ ನಾಟ್ ಇನ್ ಅ ಹರಿ. ನಾನು ಆರಾಮಾಗಿ ಕೇಳಿಸ್ಕೊಳ್ತಾ ಇದ್ದೀನಿ. ವೆನ್ ಐ ಟಾಕ್ ಟು ಯು, ಏನಾಯ್ತು ನೆನ್ನೆ ಅಂತ ಕೇಳಿದಾಗ ಐ ಆಮ್ ಕಂಫರ್ಟಬಲ್. ಆದ್ರೆ ನೀವೇನ್ ಮಾಡ್ತೀರಾ? ಯು ಲೂಸ್ ಯುವರ್ ಕಂಫರ್ಟ್ ಝೋನ್. ಯು ಅಲೋ ಮೀ ಟು ಕ್ರಿಯೇಟ್ ಟೆನ್ಷನ್ಸ್. ನೀವು ಇಂಗ್ಲಿಷ್ ಮಾತಾಡಿದಾಗ ನೋಡಿ, ಯು ಆರ್ ಹೆಲ್ಪಿಂಗ್ ಅದರ್ಸ್ ಟು ಪುಟ್ ಯು ಡೌನ್. ನೀವು ಬೇರೆಯವ್ರಿಗೆ ಬಾರೋ ಗುದ್ದು ಅಂತ ವಸ್ತ್ರ ಕೊಡ್ತಾ ಇದ್ದೀರಾ. ಕರೆಕ್ಟ್? ಯಾಕೆ? ಯಾಕೆ ಅಂದ್ರೆ ನೀವು ಯು ಆರ್ ಮೇಕಿಂಗ್ ದೆಮ್ ಪ್ಲೇ ಆನ್ ಯುವರ್ ವೀಕ್ನೆಸ್. ನಿಮ್ಮ ವೀಕ್ನೆಸ್ ಏನು? ಇಂಗ್ಲಿಷ್ ಇಲ್ಲ. ಯುವರ್ ವೀಕ್ನೆಸ್ ಇಸ್ that you think that your English is bad. Your strength is English ರೀ. Because ನೀವು ಚೆನ್ನಾಗಿ ಮಾತಾಡದೇ ಇದ್ದಾಗ you are able to understand that. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರಲ್ಲ, ಅವ್ರು ಕೆಟ್ಟದಾಗ ಹಾಡಿದಾಗ ಅವ್ರ ಕಣ್ಣಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ. ನೀವು ಆ ಸ್ಟೇಜಲ್ಲಿ ಇದ್ದೀರಾ. Every time you make an error in English, you know that you are not speaking well, because your ears are well trained in English. Your ears are experts in English. ನಿಮ್ಮ ಕಿವಿ ಇದೆಯಲ್ಲ, it's an expert in English. ಆದ್ರೆ
ಯೋರ್ ಮೌತ್ ಇಸ್ ಇನ್ ಅ ಹರಿ. ದಯವಿಟ್ಟು ಆ ತರ ಮಾಡಬೇಡಿ. ಹೇಳ್ತೀರಾ? Yes, sir. ಬೋತ್ ಆಫ್ ಅಸ್ ಆರ್ ವೇಟಿಂಗ್. ಶುರು ಮಾಡಿ. ಬೋತ್ ಆಫ್ ನೋಡಿ, ಶುರು ಮಾಡಿ ಅಂದ ತಕ್ಷಣ ನೋಡಿದ್ರ, ಶುರು ಮಾಡಿ ಸ್ಟಾರ್ಟ್ ಅಂದ ತಕ್ಷಣ ನೀವು ತಿರುಗಿಬಿಟ್ಟು ಸ್ಟಾರ್ಟ್ ಹಂಗೆ ಮಾಡಬೇಡಿ. ಆಮೇಲೆ ವೀಕ್ಷಕರೇ, ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು. ನಮ್ಮ ಕ್ಲಾಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ, ಅಥವಾ ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೂ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಇಲ್ಲದೆ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 month ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. So, well done students, all the very best. Okay, continue with the class. Thank you. ನೀವೇನು ಹೇಳಲು ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. So, I request you, keep your expressions simple and keep it strong. All the very best. Next class ಅಲ್ಲಿ ಇದೇ ತರ ಇನ್ನೊಂದು ವಿಷಯ ಡಿಸ್ಕಸ್ ಮಾಡೋಣ. Till then, have a nice time.